ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ರಿವಿಷನ್ ಪ್ರಶ್ನೆಯನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ. ಏನು ಅಂತಂದರೆ, ಈ ಒಪೆಕ್ ಪ್ಲಸ್ ಅನ್ನುವ ಈ ಒಂದು ಒಕ್ಕೂಟದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಒಂದು ರಿವಿಷನ್ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಆಪ್ಷನ್ಸ್ಗಳಲ್ಲಿ ಈ ಒಪೆಕ್ ಪ್ಲಸ್ ತೈಲ ರಫ್ತು ಮಾಡುವಂತಹ ದೇಶಗಳ ಶಾಶ್ವತ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ ಅಂತ ಇದೆ. ಸೊ ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನ್ 2, ಪ್ರಸ್ತುತ ಭಾರತವು ಸಹ ಒಪೆಕ್ ಪ್ಲಸ್ನ ಸದಸ್ಯ ರಾಷ್ಟ್ರವಾಗಿದೆ ಅಂತ ಇದೆ. ಸೊ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮತ್ತು ಈ ಮೂರನೇ ಆಪ್ಷನ್ ನೋಡಿ, ಒಪೆಕ್ ಪ್ಲಸ್ ಸಂಸ್ಥೆಯ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯಲ್ಲಿದೆ ಅಂತ ಇದೆ. ಸೊ ಇದು ಕೂಡ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ನಮ್ಮ ಡಿಸ್ಕಷನ್ನಲ್ಲಿ ಇದು ಕರೆಕ್ಟ್ ಅಂತ ಗುರುತಿಸಿದ್ವಿ. ಸೊ ಆದರೆ ರೆಗ್ಯುಲರ್ ಡಿಸ್ಕಷನ್ನಲ್ಲಿ ನಾವು ಕರೆಕ್ಟಾಗಿ ಡಿಸ್ಕಸ್ ಮಾಡಿದ್ರು ಸಹ ಈ ರಿವಿಷನ್ ಸೆಷನ್ನಲ್ಲಿ ಮಾತ್ರ ಏನಾಗಿತ್ತು ಅಂತಂದರೆ ಈ ಒಂದು ಮೂರನೇ ಆಪ್ಷನ್ ಏನಿದೆ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿತ್ತು. ಸೊ ಹೀಗಾಗಿ ಆಯ್ಕೆ 2 ಮತ್ತು 3ನೇ ಆಪ್ಷನ್ಸ್ಗಳು ಮಾತ್ರ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಆಪ್ಷನ್ 4 ವಾಸ್ ರೈಟ್ ಆನ್ಸರ್. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಕ್ಲಿಯರ್ ಆಗಿ. ಈ ಒಪೆಕ್ ಪ್ಲಸ್ ಅಂತಂದರೆ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಸೊ ಈ 24 ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ಗುರುತಿಸಿದ್ವಿ. ಒಪೆಕ್ನಲ್ಲಿ 14 ರಾಷ್ಟ್ರಗಳು ಮತ್ತು ಒಪೆಕ್ ಪ್ಲಸ್ನಲ್ಲಿ ಇನ್ನೂ 10 ರಾಷ್ಟ್ರಗಳನ್ನು ಒಳಗೊಂಡಂತೆ 24 ರಾಷ್ಟ್ರಗಳನ್ನು ಒಂದು ಒಕ್ಕೂಟವನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ಸಂದರ್ಭದಲ್ಲಿ ಇದರ ಮುಖ್ಯ ಕಚೇರಿ, ಒಪೆಕ್ನ ಮುಖ್ಯ ಕಚೇರಿ ಆಸ್ಟ್ರಿಯಾ ದೇಶದ ವಿಯೆನ್ನಾ ನಗರದಲ್ಲಿದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಆಪ್ಷನ್ನಲ್ಲಿ ನೀಡಲಾದಂತಹ ಅಬುಧಾಬಿ ಅಂತ ಏನು ಆಪ್ಷನ್ ಇದೆ, ಸೊ ಇದು ಕೂಡ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹೀಗಾಗಿ ಆಪ್ಷನ್ 2 ಮತ್ತು 3 ಈ 2 ಆಪ್ಷನ್ಸ್ಗಳು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿವೆ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಸೊ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಇನ್ನು ಕಳೆದ ಸೆಷನ್ನಲ್ಲಿ ಡಿಸ್ಕಸ್ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಪ್ರಶ್ನೆ, ದುಧ್ವಾ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಛತ್ತೀಸ್ಗಢ ಅಥವಾ ಮಹಾರಾಷ್ಟ್ರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಭಾರತ ಮತ್ತು ನೇಪಾಳ ನಡುವಿನ ಈ ಉತ್ತರ ಪ್ರದೇಶದ ಭಾಗದಲ್ಲಿ ಈ ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಸೊ ಆಪ್ಷನ್ 2 ಉತ್ತರ ಪ್ರದೇಶ್ ಇಸ್ ರೈಟ್ ಆನ್ಸರ್. ಯಾವ ರೀತಿ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಭಾರತ ಮತ್ತು ನೇಪಾಳ ರಾಷ್ಟ್ರದ ಗಡಿಯಲ್ಲಿ, ಈ ಉತ್ತರ ಪ್ರದೇಶದ ಗಡಿಯಲ್ಲಿ ಈ ಒಂದು ದುಧ್ವಾ ಹುಲಿ ಸಂರಕ್ಷಿತ ಪ್ರದೇಶವನ್ನು ನಾವು ಗುರುತಿಸಬಹುದು. ಮುಖ್ಯವಾಗಿ 2 ಪ್ರಮುಖವಾದಂತಹ ಅಭಯಾರಣ್ಯಗಳನ್ನು ಒಳಗೊಂಡಂತೆ ಕಿಶನ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಕತರ್ನಿಯಾ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಈ 2 ಅಭಯಾರಣ್ಯಗಳನ್ನು, ವನ್ಯಜೀವಿ ಅಭಯಾರಣ್ಯಗಳನ್ನು ಒಳಗೊಂಡಂತೆ ಈ ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಅಥವಾ ಟೈಗರ್ ರಿಸರ್ವನ್ನು ನಾವು ಗುರುತಿಸ್ತೇವೆ. ಸೊ ಈ ಒಂದು ಟೈಗರ್ ರಿಸರ್ವ್ನ ಮೂಲಕ ಹರಿಯುವಂತಹ ಪ್ರಮುಖ ಇತರ ಹೊಳೆಗಳು ಯಾವುವು ಅಂತಂದರೆ ಸುಹೇಲಿ ಮತ್ತು ಮೋಹನ್ ಅನ್ನುವ ಹೊಳೆಗಳು. ಅದೇ ರೀತಿಯಾಗಿ ಈ ಕಿಶನ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಶಾರದಾ ಅನ್ನುವ ನದಿ ಮತ್ತು ಗೆರುವಾ ಅನ್ನೋ ನದಿ ಕತರ್ನಿಯಾ ಘಾಟ್ ಅನ್ನುವ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಾಗಿವೆ. ಸೊ ಈ ಪ್ರಮುಖ ನದಿಗಳು ಬಂದು ಎಲ್ಲಿ ಸೇರುತ್ತವೆ ಅಂತಂದರೆ ಗಂಗಾ ನದಿಯ ಪ್ರಮುಖ ಎಡದಂಡೆಯ ಉಪನದಿಯಾದಂತಹ ಘಾಗ್ರಾ ಅನ್ನುವ ನದಿಯ ಉಪನದಿಗಳಾಗಿ ಈ ಸುಹೇಲಿ ಮತ್ತು ಮೋಹನ್ ಅನ್ನುವ ಹೊಳೆಗಳು ಗುರುತಿಸಿಕೊಳ್ಳುತ್ತವೆ. ಸೊ ನೆನ್ಪಿಟ್ಕೊಳ್ಳಿ, ಘಾಗ್ರಾ ನದಿ ಇದು ಗಂಗಾ ನದಿಯ ಪ್ರಮುಖ ಎಡದಂಡೆಯ ಉಪನದಿಯಾಗಿದೆ, ಟ್ರಿಬ್ಯೂಟರಿ ಆಗಿದೆ ಅಂತ ನಾವು ಗುರುತಿಸಬೇಕು. ಸೊ ದುಧ್ವಾ ಅನ್ನುವ ಈ ಒಂದು ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಕಿಶನ್ಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಕತರ್ನಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು ಸಾಮಾನ್ಯವಾಗಿ ಇಲ್ಲಿ ಮಾಯ್ಸ್ಟ್ ಡೆಸಿಡ್ಯೂಯಸ್ ಫಾರೆಸ್ಟ್ ನಲ್ಲಿ ಬೆಳೆಯುವಂತಹ ಮರಗಳಾದಂತಹ ಸಾಲ್ ಅನ್ನುವ ಮರಗಳ ಜಾತಿಗಳನ್ನು ಹೆಚ್ಚಾಗಿ ನಾವು ಈ ಒಂದು ಪ್ರದೇಶದಲ್ಲಿ ಗುರುತಿಸಬಹುದಾಗಿದೆ. ಸೊ ಇದು ಈ ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಅಥವಾ ಟೈಗರ್ ರಿಸರ್ವ್ನ ಪ್ರಮುಖ ಸಸ್ಯವರ್ಗ ಅಂತ ನಾವು ಗುರುತಿಸಬಹುದು. ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವಿನ ಈ ಒಂದು ಉತ್ತರ ಪ್ರದೇಶ್ ಭಾಗದಲ್ಲಿ ದುಧ್ವಾ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಕರೆಕ್ಟಾಗಿ ಕಮೆಂಟ್ ಮಾಡಿದಂತಹ ಮತ್ತು ಇತರ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು
ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ ಅನ್ನಾಗಿ ಆಚರಿಸ್ತೇವೆ. ವಿಶ್ವ ಪರಿಸರ ದಿನವನ್ನು ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು ಆಚರಿಸ್ತೇವೆ. ಸೊ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ ಅನ್ನು ಜೂನ್ 5ನೇ ತಾರೀಕಿನಂದು ಆರ್ಗನೈಸ್ ಮಾಡಲಾಗುತ್ತದೆ, ಆಯೋಜನೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಆಪ್ಷನ್ 2 WWF ಅಂತಂದರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ. ಆಪ್ಷನ್ 3 ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ. ಆಪ್ಷನ್ 4 ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ UNEP ಅಂತ ಇದೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಯಾವ ಒಂದು ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಸಪ್ತಾಪುರದಲ್ಲಿರುವಂತಹ ಧಾರವಾಡದ ಈ ಒಂದು ಬ್ರ್ಯಾಂಚ್ನಲ್ಲಿ 18ನೇ ತಾರೀಕಿನಿಂದ KAS, PSI, SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಹೊಸ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಈ ಫೌಂಡೇಶನ್ ಕೋರ್ಸನ್ನು ಡಿಸೈನ್ ಮಾಡಲಾಗಿದ್ದು, ಅದೇ ರೀತಿಯಾಗಿ ಇತ್ತೀಚೆಗೆ ಕಾಲ್ಫಾರ್ಮ್ ಮಾಡಲಾದಂತಹ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಎಕ್ಸಾಮ್ಸ್ಗಳಿಗೂ ಕೂಡ ಸ್ಪೆಷಲ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಇದೇ ಮಾರ್ಚ್ 18ನೇ ತಾರೀಕಿನಿಂದ. ಮುಖ್ಯವಾಗಿ ಈ ಒಂದು ಕೋರ್ಸ್ನಲ್ಲಿ ಫ್ರೀ ಸ್ಟಡಿ ಮಟೀರಿಯಲ್ಸ್ಗಳು, ಟೆಸ್ಟ್ ಸಿರೀಸ್ಗಳು ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ಸಪ್ತಾಪುರದಲ್ಲಿರುವಂತಹ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟಾಗಿ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮಗೆ ಏನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ಪ್ರಮುಖವಾದಂತಹ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋಣ. ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಈ ಒಂದು ಆರ್ಟಿಕಲ್ ಸಿ ಡಿಫೆಂಡರ್ಸ್ 2024 ಅಂತ ಈ ಒಂದು ಯುದ್ಧ ವ್ಯಾಯಾಮವನ್ನು ಇತ್ತೀಚೆಗೆ ಆರ್ಗನೈಸ್ ಮಾಡಲಾಗ್ತಾ ಇದೆ ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳ ಪೋರ್ಟ್ ಬ್ಲೇರ್ ಅನ್ನುವ ಒಂದು ನಗರದಲ್ಲಿ. ಸೊ ಮುಖ್ಯವಾಗಿ ಯಾವ 2 ಪಡೆಗಳ ನಡುವೆ ಈ ಸಿ ಡಿಫೆಂಡರ್ಸ್ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ಗುರುತಿಸಬೇಕಾದ್ರೆ ಯುನೈಟೆಡ್ ಸ್ಟೇಟ್ಸ್ ಕೋಸ್ಟ್ ಗಾರ್ಡ್ USCG ಅಂದರೆ ಈ ಕರಾವಳಿ ರಕ್ಷಣಾ ಪಡೆಗಳು, ಭಾರತೀಯ ಕೋಸ್ಟ್ ಗಾರ್ಡ್ಗಳು ಮತ್ತು ಯುನೈಟೆಡ್ ಸ್ಟೇಟ್ಸ್ ಕೋಸ್ಟ್ ಗಾರ್ಡ್ಗಳ ನಡುವೆ ಸಿ ಡಿಫೆಂಡರ್ಸ್ ಅನ್ನುವ 2024ರ ಆವೃತ್ತಿಯ ಈ ಒಂದು ಜಂಟಿ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ತಿಳಿಸಿದ ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ತೀರದಲ್ಲಿರುವಂತಹ ಪೋರ್ಟ್ ಬ್ಲೇರ್ ಅನ್ನುವ ಈ ಒಂದು ನಗರದಲ್ಲಿ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಸಿ ಡಿಫೆಂಡರ್ಸ್ 2024 ಆವೃತ್ತಿಯ ಈ ಒಂದು ಜಂಟಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಯಾವ 2 ರಕ್ಷಣಾ ಪಡೆಗಳ ನಡುವೆ ಈ ಒಂದು ಸಿ ಡಿಫೆಂಡರ್ಸ್ 2024 ಆರ್ಗನೈಸ್ ಮಾಡಲಾಗಿದೆ ಅಥವಾ ನಡೆಸಲಾಗ್ತಾ ಇದೆ ಅಂತಂದರೆ ಈ ಒಂದು ಅಮೇರಿಕಾ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಕೋಸ್ಟ್ ಗಾರ್ಡ್ಗಳಿಂದ, ಕರಾವಳಿ ರಕ್ಷಣಾ ಪಡೆಗಳಿಂದ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ ಪಡೆಗಳ ನಡುವೆ ಈ ಒಂದು ಜಂಟಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಇನ್ಫಾರ್ಮೇಷನ್ ಆಗುತ್ತೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕರಾವಳಿ ರಕ್ಷಣಾ ಪಡೆಗಳಿಂದ ಈ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ. ಸೊ ಅದೇ ರೀತಿಯಾಗಿ ಈ ಯುನೈಟೆಡ್ ಸ್ಟೇಟ್ಸ್ನ ಕೋಸ್ಟ್ ಗಾರ್ಡ್ಗಳ ಬರ್ತಾಲ್ಫ್ ಅನ್ನುವ ಒಂದು ಹಡಗು ಕೂಡ ಈ ಒಂದು ಪೋರ್ಟ್ ಬ್ಲೇರನ್ನು ಇತ್ತೀಚೆಗೆ ತಲುಪಿದೆ ಈ ಒಂದು ವ್ಯಾಯಾಮದಲ್ಲಿ ಭಾಗವಹಿಸುವುದಕ್ಕೆ ಅಂತ ಕಾಂಟೆಕ್ಸ್ಟನ್ನು ನೀಡಲಾಗಿತ್ತು. ಇನ್ನು ಈ ಸಮುದ್ರ ರಕ್ಷಕರು ಅಥವಾ ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಸಿ ಡಿಫೆಂಡರ್ಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಸಿ ಡಿಫೆಂಡರ್ಸ್ 2024 ಈ ಒಂದು ಜಂಟಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡುವಂತಹ ಮುಖ್ಯ ಉದ್ದೇಶ ಏನು, ಇದರ ಗುರಿ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಕಡಲಿನಲ್ಲಿ ಮುಖ್ಯವಾಗಿ ಪೈರಸಿಯನ್ನು ಅವಾಯ್ಡ್ ಮಾಡುವುದು. ಪೈರಸಿ ಅಂದರೆ ಕಡಲ್ಗಳ್ಳತನವನ್ನು ಅವಾಯ್ಡ್ ಮಾಡುವುದು ಅಥವಾ ಅದನ್ನು ತಡೆಗಟ್ಟುವುದು ಮತ್ತು ಅಸಿಮೆಟ್ರಿ ಥ್ರೆಟನ್ಸ್ಗಳಾದಂತಹ ಸಾಕಷ್ಟು ವಿಷಯಗಳನ್ನು ಅವಾಯ್ಡ್ ಮಾಡುವಂತಹ ನಿಟ್ಟಿನಲ್ಲಿ ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡುವುದರ ಮೇಲೆ ಮುಖ್ಯವಾಗಿ ಈ ಒಂದು ಜಾಯಿಂಟ್ ಎಕ್ಸಸೈಸನ್ನು ಫೋಕಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ವಾಣಿಜ್ಯ ವ್ಯಾಪಾರವನ್ನು ಹೊಂದಿರುವಂತಹ ದಟ್ಟಣೆ ಪ್ರದೇಶಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಡ್ರಿಲ್ಗಳನ್ನು, ಮುಖ್ಯವಾಗಿ ಈ ಡ್ರೋನ್ ದಾಳಿಗಳನ್ನು
ಸಿಮ್ಯುಲೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವುದರ ಮೂಲಕ ಈ ಒಂದು ಡ್ರಿಲ್ಸ್ಗಳನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ, ಅಂದರೆ ಪ್ರಾಕ್ಟೀಸ್ ಮಾಡಲಾಗುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಜಂಟಿ ಕಡಲ ಹುಡುಕಾಟ ಅಂದರೆ ಯಾವುದೇ ಒಂದು ಅಪಾಯದ ಸಂದರ್ಭದಲ್ಲಿ, ಈ ವಾಣಿಜ್ಯ ಹಡಗುಗಳು ಅಪಾಯಕ್ಕೆ ಈಡಾದಂತಹ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಸನ್ನದ್ಧತೆಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಈ ಜಂಟಿ ಕಡಲ ಹುಡುಕಾಟದ ಎಕ್ಸಸೈಸ್ಗಳನ್ನು ಮತ್ತು ರೆಸ್ಕ್ಯೂ ಆಪರೇಷನ್ಸ್ಗಳನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡಬೇಕು ಮತ್ತು ಎರಡು ಪಡೆಗಳ ನಡುವಿನ ಒಂದು ಪರಸ್ಪರ ಇಂಟರ್ ಆಪರೇಬಿಲಿಟಿಯನ್ನು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಇನ್ಕ್ರೀಸ್ ಮಾಡುವುದರ ಮೂಲಕ ಒಂದು ಟ್ರಸ್ಟನ್ನು ಬಿಲ್ಡ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಸಿ ಡಿಫೆಂಡರ್ಸ್ ಅನ್ನುವ ಜಂಟಿ ವ್ಯಾಯಾಮ ಸಾಕಷ್ಟು ಸಹಾಯಕಾರಿಯಾಗಿದೆ. ತುರ್ತು ಪರಿಸ್ಥಿತಿಗಳಲ್ಲಿ ಮುಖ್ಯವಾಗಿ ಈ ಅಗ್ನಿಶಾಮಕ ಆಗಿರ್ಬೋದು, ಸಮುದ್ರ ಮಾಲಿನ್ಯವನ್ನು ತಡೆಗಟ್ಟುವಂತಹ ಪ್ರಕ್ರಿಯೆಗಳನ್ನು ಒಳಗೊಂಡಿರ್ಬೋದು, ಅಥವಾ ಈ ಮಾದಕ ವಸ್ತುಗಳ ಮಾರಾಟವನ್ನು ಅಥವಾ ಸಾಗಾಣಿಕೆಯನ್ನು ಅವಾಯ್ಡ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ವ್ಯಾಯಾಮ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ ಒಂದು ವೈದ್ಯಕೀಯ ಅಸಿಸ್ಟೆನ್ಸನ್ನು, ಮೆಡಿಕಲ್ ಅಸಿಸ್ಟೆನ್ಸನ್ನು ಒದಗಿಸುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಡ್ರಿಲ್ಸ್ಗಳನ್ನು ಈ ಸಿ ಡಿಫೆಂಡರ್ಸ್ ಅನ್ನುವ ಈ ಒಂದು ವ್ಯಾಯಾಮದಲ್ಲಿ ಭಾರತದ ಕೋಸ್ಟ್ ಗಾರ್ಡ್ಗಳು ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ USA ಕೋಸ್ಟ್ ಗಾರ್ಡ್ಗಳು ನಡೆಸಲಿದ್ದಾರೆ, ಒಂದು ಪ್ರಾಕ್ಟೀಸನ್ನು ನಡೆಸಲಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 2024 ಆವೃತ್ತಿಯ ಈ ಒಂದು ಸಿ ಡಿಫೆಂಡರ್ಸ್ ವ್ಯಾಯಾಮವನ್ನು ಪೋರ್ಟ್ ಬ್ಲೇರ್ನಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಮುಖ್ಯವಾಗಿ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟು ಮತ್ತು ಈ ಒಂದು ನಿರುದ್ಯೋಗವನ್ನು ತಡೆಗಟ್ಟುವಂತಹ ಉದ್ದೇಶವನ್ನು ಈ ಉನ್ನತಿ ಅನ್ನುವ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಈಶಾನ್ಯ ಭಾಗದ ಪ್ರದೇಶದಲ್ಲಿ ಕೈಗಾರೀಕರಣಗೊಳಿಸುವಂತಹ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಈ ಈಶಾನ್ಯ ಭಾರತದ ಪ್ರಮುಖವಾದಂತಹ ರಾಜ್ಯಗಳಲ್ಲಿ ಈ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಒಂದು ಉದ್ದೇಶದಿಂದ 2024 ಈ ಒಂದು ಉನ್ನತಿ ಅನ್ನುವ ಈ ಒಂದು ಯೋಜನೆಗೆ ಕೇಂದ್ರದ ಸಂಪುಟದಿಂದ, ಕ್ಯಾಬಿನೆಟ್ನಿಂದ ಒಂದು ಅನುಮೋದನೆಯನ್ನು ನೀಡಲಾಗಿದೆ ಅಥವಾ ಅಪ್ರೂವಲನ್ನು ನೀಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟ್ನಲ್ಲಿ ಓದಿದ್ವಿ. ಸೊ ಹೀಗಾಗಿ ಕೇಂದ್ರ ಸಚಿವ ಸಂಪುಟದಿಂದ ಅಪ್ರೂವಲನ್ನು ನೀಡಲಾದಂತಹ ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ಅಥವಾ ಉನ್ನತಿ ಅನ್ನುವ ಸ್ಕೀಮ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಣ. ಸೊ ಹೆಸರಿನಲ್ಲೇ ಸೂಚಿಸುವ ಹಾಗೆ ಉತ್ತರ ಪೂರ್ವ ಅಂತಂದರೆ ಈಶಾನ್ಯ ಭಾಗ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾರ್ತ್ ಈಸ್ಟ್ ಅಂತ ಏನು ಕರಿತೇವೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು ಅಂತ, ನಾರ್ತ್ ಈಸ್ಟರ್ನ್ ರಾಜ್ಯಗಳು ಅಂತ ಏನು ಕರಿತೇವೆ. ಸೊ ಈ ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ಈ ಟ್ರಾನ್ಸ್ಫಾರ್ಮೇಟಿವ್ ಅಂತಂದರೆ ಈ ಕೈಗಾರೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ಪರಿವರ್ತನೆಯನ್ನು ತರುವುದರ ಮೂಲಕ ಉದ್ಯೋಗ ಸೃಷ್ಟಿ ಮಾಡುವಂತಹ ಮತ್ತು ಆ ಒಂದು ಸ್ಥಳೀಯ ಜನರಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವುದರ ಮೂಲಕ ಆ ಜನರ ಉತ್ಪಾದಕ ಆರ್ಥಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಆ ಜನರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಉನ್ನತಿ ಅನ್ನುವ ಯೋಜನೆ ಸಾಕಷ್ಟು ಸಹಾಯಕಾರಿಯಾಗಲಿದೆ ಭಾರತದ ಈಶಾನ್ಯ ಭಾಗದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಾರ್ತ್ ಈಸ್ಟ್ ರೀಜನ್ನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಇದರ ಒಂದು ಖರ್ಚು ವೆಚ್ಚಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದು ಮುಖ್ಯವಾಗಿ ಒಂದು ಕೇಂದ್ರ ವಲಯದ ಯೋಜನೆಯಾಗಿದೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. CSS ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದರೆ ಸಂಪೂರ್ಣವಾದಂತಹ 100% ಫಂಡಿಂಗ್ಸನ್ನು ಕೇಂದ್ರ ಸರ್ಕಾರದಿಂದ ಈ ಈಶಾನ್ಯ ಭಾಗದ ರಾಜ್ಯಗಳಿಗೆ ಒದಗಿಸಲಾಗ್ತಾ ಇದೆ. ಮುಖ್ಯವಾದಂತಹ ಉದ್ದೇಶ ಏನು ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಕೈಗಾರೀಕರಣಗೊಳಿಸುವಂತಹ ಒಂದು ಉದ್ದೇಶವನ್ನು ಮತ್ತು ಅಲ್ಲಿನ ಜನರ ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡುವುದರ ಮೂಲಕ ಉದ್ಯೋಗ ಸೃಷ್ಟಿಸುವಂತಹ ಗುರಿಯನ್ನು ಈ ಒಂದು ಉನ್ನತಿ ಯೋಜನೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ 2 ವಿಭಾಗಗಳನ್ನಾಗಿ ಮಾಡಲಾಗಿದ್ದು, ಮೊದಲನೇ ವಿಭಾಗದಲ್ಲಿ ಸುಮಾರು 9,737 ಕೋಟಿ ರೂಪಾಯಿಗಳ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಮತ್ತು ಉಳಿದಂತೆ ಈ ಒಂದು ಇಂಪ್ಲಿಮೆಂಟೇಷನ್ ಮಾಡುವಂತಹ ಸಂಸ್ಥೆಗಳಿಗೆ ಕೂಡ ಸುಮಾರು 300 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಒದಗಿಸಲಾಗುವುದು ಅಂತ ಹೇಳಲಾಗಿದೆ. ಸೊ ಈ ರೀತಿಯಾಗಿ 2 ಪ್ರಮುಖ ವಿಭಾಗಗಳಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಲಾಗ್ತಾ ಇದೆ. ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇದು ಹೊಂದಿದೆ, ಉನ್ನತಿ ಅನ್ನುವ ಯೋಜನೆ ಹೊಂದಿದೆ. ಸೊ ಇನ್ನು ಇದರ ಇಂಪ್ಲಿಮೆಂಟೇಷನ್ ಏಜೆನ್ಸಿಗಳು ಯಾವುವು ಅಂತಂದರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಸೆಂಟ್ರಲ್
ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಯ ಅಡಿಯಲ್ಲಿ ಮಾನಿಟರಿಂಗ್ ಮಾಡುವುದರ ಮೂಲಕ, ಮೇಲ್ವಿಚಾರಣೆ ಮಾಡುವುದರ ಮೂಲಕ ಅದರ ಒಂದು ಪ್ರಮುಖ ಇಲಾಖೆಯಾದಂತಹ ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ DPIIT ಅಂತ ನಾವು ಗುರುತಿಸ್ತೇವೆ. ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅನ್ನೋದು ಈ ಒಂದು ಇಲಾಖೆಯ ಹೆಸರಾಗಿದೆ. ಸೊ ಈ ಒಂದು ಇಲಾಖೆಯ ಮೂಲಕ ಈ ಉನ್ನತಿ ಅನ್ನುವ ಯೋಜನೆಯನ್ನು ಈಶಾನ್ಯ ಭಾಗದಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ, ಅನುಷ್ಠಾನಗೊಳಿಸಲಾಗ್ತಾ ಇದೆ, ಕಾರ್ಯಗತಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಉನ್ನತಿ ಯೋಜನೆ. ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟದಿಂದ ಈ ಒಂದು ಉನ್ನತಿ ಯೋಜನೆಗೆ ಅಪ್ರೂವಲನ್ನು ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಈ ಒಂದು ಉನ್ನತಿ ಯೋಜನೆ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮುಖ್ಯವಾಗಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಕೂಡ ಇದರ ಒಂದು ಕೈಗಾರೀಕರಣಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಅಲ್ಲಿನ ಜನರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಇದು ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತದೆ ಉನ್ನತಿ ಸ್ಕೀಮ್ ಅಂತ ಕೂಡ ನಾವು ಈ ಒಂದು ಇದರಲ್ಲಿ ಬರಿಬೋದು. ಏನಂದರೆ ಎಸ್ಸೆಗಳಲ್ಲಿ ಮತ್ತು ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಕೂಡ ಬರಿಬೋದು ಯಾವ ರೀತಿಯಾಗಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಉದ್ಯೋಗ ಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ಅಂತ ಈ ಒಂದು ಎಕ್ಸಾಂಪಲನ್ನು ನೀವು ಕೋಟ್ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಪ್ರಮುಖವಾದಂತಹ ಆರ್ಟಿಕಲ್ ಆಗಿದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್, IBCA ಅಂತ ಕೂಡ ಕರಿಬಹುದು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್, ದೊಡ್ಡ ಬೆಕ್ಕುಗಳ ಪ್ರಜಾತಿಗಳ ಸಂರಕ್ಷಣೆಯ ಉದ್ದೇಶದಿಂದ ಈ ಒಂದು ಮೈತ್ರಿಕೂಟವನ್ನು ರಚಿಸಲಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2028ನೇ ಇಸವಿಯವರೆಗೆ ಸುಮಾರು ಕೇಂದ್ರ ಸರ್ಕಾರದಿಂದ ಸುಮಾರು 150 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಲಾಗುವುದು. ಮುಖ್ಯವಾಗಿ ಈ ಒಂದು ಒನ್ ಟೈಮ್ ಬಜೆಟ್ ಅಲೋಕೇಶನನ್ನು, ಅಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನುವ ಈ ಒಂದು ಆರ್ಗನೈಸೇಷನ್ನ ಸ್ಥಾಪನೆ ಮಾಡುವಂತಹ ಒಂದು ಉದ್ದೇಶದಿಂದ 150 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಈ ಒಂದು ಬಜೆಟ್ ಅಲೋಕೇಶನನ್ನು ಮಾಡಲಾಗುವುದು 2028ರವರೆಗೆ, ಅಂದರೆ ಮುಂದಿನ 4 ವರ್ಷಗಳವರೆಗೆ ಅಂತ ಔಪಚಾರಿಕವಾಗಿ ಕೇಂದ್ರ ಸಚಿವ ಸಂಪುಟದಿಂದ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಸೊ ಹೀಗಾಗಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCA ಅಂದರೆ ಏನು ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, IBCA ಅಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ. ಬಿಗ್ ಕ್ಯಾಟ್ ಅಂತಂದರೆ ದೊಡ್ಡ ಬೆಕ್ಕುಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈ ಕಾಡಿನಲ್ಲಿ ಕಂಡುಬರುವಂತಹ ಪ್ರಮುಖ ದೊಡ್ಡ ಬೆಕ್ಕುಗಳ ಪ್ರಜಾತಿಗಳಾದಂತಹ ಸಿಂಹ ಆಗಿರಬಹುದು, ಹುಲಿ, ಚೀತಾ ಆಗಿರಬಹುದು, ಜಾಗ್ವಾರ್ ಆಗಿರಬಹುದು, ಹಿಮಚಿರತೆ ಅಥವಾ ಸ್ನೋ ಲೆಪರ್ಡ್ ಆಗಿರಬಹುದು, ಪ್ಯೂಮಾ ಆಗಿರಬಹುದು ಮತ್ತು ಲೆಪರ್ಡ್ ಅಂದರೆ ನಮ್ಮ ಭಾರತದಲ್ಲಿ ಚಿರತೆ ಅಂತ ಕೂಡ ಕರಿತೇವೆ. ಚೀತಾ ಮತ್ತು ಚಿರತೆಗಳ ನಡುವೆ ವ್ಯತ್ಯಾಸ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಚೀತಾ ಅಂತಂದರೆ ಭಾರತದಲ್ಲಿ ನಶಿಸಿ ಹೋದಂತಹ ಈ ಒಂದು ಪ್ರಜಾತಿಗಳನ್ನು ಆಫ್ರಿಕಾದಿಂದ ರೀಇಂಟ್ರಡ್ಯೂಸ್ ಮಾಡಲಾಗಿದೆ ಇತ್ತೀಚೆಗೆ, ಅದನ್ನು ಚೀತಾ ಅಂತ ಕರೀತಾರೆ. ಮತ್ತು ಭಾರತದಲ್ಲಿರುವಂತಹ ಈ ಚಿರತೆಗಳು ಅಂತಂದರೆ ಲೆಪರ್ಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಗುರುತಿಸ್ಬೋದು. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ಅವುಗಳ ಮುಖಭಾವವನ್ನು ನೋಡಿದರೂ ಕೂಡ, ಅದರ ಫೇಸ್ ಕಟ್ಟನ್ನು ನೋಡಿದರೂ ಕೂಡ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಯಾವ ರೀತಿಯಾಗಿ ಡಿಫ್ರೆನ್ಸ್ ಇದೆ ಅಂತಂದರೆ, ಚೀತಾ ಅಂತಂದರೆ ಇದರ ಮುಖಭಾಗದಲ್ಲಿ ಒಂದು ಟಿಯರ್ ಮಾರ್ಕ್ ಸೆಕ್ಷನ್ ಇರುತ್ತೆ, ಈ ರೀತಿಯಾಗಿ ಮಾರ್ಕ್ ಇರುತ್ತೆ. ಇದು ಕಣ್ಣುಗಳು ಅಂತಂದರೆ ಈ ರೀತಿಯಾದಂತಹ ಮಾರ್ಕ್ ಇರುತ್ತೆ, ಇದು ಬಾಯಿ, ಇದು ಮೂಗು. ಸೊ ಈ ರೀತಿಯಾದಂತಹ ಟಿಯರ್ ಮಾರ್ಕ್ ಇರುತ್ತೆ. ಆದರೆ ಲೆಪರ್ಡ್ಸ್ಗಳಲ್ಲಿ, ಚಿರತೆಗಳಲ್ಲಿ, ಭಾರತದಲ್ಲಿ ಕಂಡುಬರುವಂತಹ ಚಿರತೆಗಳಲ್ಲಿ ಈ ರೀತಿಯಾದಂತಹ ಮಾರ್ಕ್ ಇರೋದಿಲ್ಲ. ಇದು ಮೇನ್ ಡಿಫ್ರೆನ್ಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಜಾಗತಿಕವಾಗಿ ಈ ಮೆಗಾ ಗ್ಲೋಬಲ್ ಮೈತ್ರಿಕೂಟವಾದಂತಹ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನುವ ಈ ಒಂದು ಸಂಘಟನೆಯನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಭಾರತ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಪ್ಯೂಮಾ, ಜಾಗ್ವಾರ್, ಚೀತಾಗಳ ಸಂರಕ್ಷಣೆಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಈ IBCA ಅನ್ನುವ ಸಂಸ್ಥೆಯ ಮೂಲಕ ಕೈಗೊಳ್ಳಲಾಗುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜಾಗತಿಕವಾಗಿ ಈ ದೊಡ್ಡ ಬೆಕ್ಕುಗಳ ನೈಸರ್ಗಿಕ ಆವಾಸ ಸ್ಥಾನಗಳಾದಂತಹ ಸುಮಾರು 97 ರಾಷ್ಟ್ರಗಳು ಮತ್ತು ಇದರೊಂದಿಗೆ ಇಂಟ್ರೆಸ್ಟ್ ಇರುವಂತಹ ಸಾಕಷ್ಟು ಇತರ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಕೂಡ ಇನ್ವಾಲ್ವ್ ಮಾಡಿಕೊಳ್ಳುವುದರ ಮೂಲಕ ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನುವ ಸಂಸ್ಥೆಯನ್ನು, ಆರ್ಗನೈಸೇಷನನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತಂದರೆ, ಈ ಸಾಮರ್ಥ್ಯ ವೃದ್ಧಿ, ಕೆಪ್ಯಾಸಿಟಿ ಬಿಲ್ಡಿಂಗ್ ಆಗಿರ್ಬೋದು, ಮತ್ತು ಸಂಪನ್ಮೂಲಗಳ ಭಂಡಾರವನ್ನು ಪ್ರೊಡ್ಯೂಸ್ ಮಾಡುವುದಾಗಿರ್ಬೋದು, ಮತ್ತು ಈ ಬಿಗ್ ಕ್ಯಾಟ್
ಗಳ ಒಂದು ಸಂರಕ್ಷಣೆಗಾಗಿ ಸಂಶೋಧನೆಯನ್ನು ಅಭಿವೃದ್ಧಿಯನ್ನು ಮಾಡುವುದು ಮತ್ತು ಅವುಗಳ ಆ ಪ್ರಾಣಿಗಳ ಜಾಗೃತಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಪ್ರಚಾರ ಮಾಡುವಂತಹ ಒಂದು ಉದ್ದೇಶವನ್ನು ಈ ಒಂದು ವೇದಿಕೆ ಒದಗಿಸಿಕೊಡಲಿದೆ, ಈ ಒಂದು ಮೈತ್ರಿ ಒದಗಿಸಿಕೊಡಲಿದೆ ಅಂತ ನಾವು ಇಬ್ಕಾ ಬಗ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಬೋದಾಗಿದೆ. ಅಷ್ಟೇ ಅಲ್ಲದೆ ಜಾಗತಿಕವಾಗಿ ಈ ಒಂದು ಮೇಲೆ ತಿಳಿಸಲಾದಂತಹ ಚಟುವಟಿಕೆಗಳ ಒಂದು ವಕಾಲತ್ತನ್ನು ವಹಿಸುವುದು, ಅಡ್ವೊಕೇಟ್ ಮಾಡುವುದಾಗಿರ್ಬೋದು ಮತ್ತು ಈ ಒಂದು ಇತರ ರಾಷ್ಟ್ರಗಳೊಂದಿಗೆ ಇಂಪಾರ್ಟೆಂಟ್ ಆಗಿ ಪಾರ್ಟ್ನರ್ಶಿಪ್ಪನ್ನು ಡೆವಲಪ್ ಮಾಡುವುದು ಮತ್ತು ಈ ನಾಲೆಜ್ ಪೋರ್ಟಲ್ಸ್ಗಳನ್ನು ಡೆವಲಪ್ ಮಾಡುವುದು, ಆನ್ಲೈನ್ ಪೋರ್ಟಲ್ಸ್ಗಳಲ್ಲಿ ಮಾಹಿತಿಯನ್ನು ಪಬ್ಲಿಷ್ ಮಾಡುವುದಾಗಿರ್ಬೋದು ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಎನ್ವೈರ್ಮೆಂಟ್ ಟೂರಿಸಮನ್ನು ಬೂಸ್ಟ್ ಮಾಡುವುದಾಗಿರ್ಬೋದು, ತಜ್ಞರ ಗುಂಪುಗಳ ನಡುವಿನ ಒಂದು ಪಾಲುದಾರಿಕೆಯ ಪಾರ್ಟ್ನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡುವುದಾಗಿರ್ಬೋದು ಮತ್ತು ಇತರ ರಾಷ್ಟ್ರಗಳೊಂದಿಗೆ ಒಂದು ಒಕ್ಕೂಟವನ್ನು ಅಥವಾ ಒಂದು ಮೈತ್ರಿಯನ್ನು ನಿರ್ಮಿಸುವುದರ ಮೂಲಕ ಈ ಫೈನಾನ್ಸ್ ಟ್ಯಾಪಿಂಗ್ ಅಂತ ಏನು ಕರಿತೇವೆ, ಅಂದರೆ ಒಂದು ಹಣಕಾಸಿನ ಅನುದಾನವನ್ನು ಪಡೆದುಕೊಳ್ಳುವುದಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಕ್ರಮಗಳನ್ನು ಇಬ್ಕಾದಿಂದ ಕೈಗೊಳ್ಳಲಾಗುವುದು ಅಂತ ಕೂಡ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಜಾಗತಿಕವಾಗಿ 7 ಪ್ರಮುಖವಾದಂತಹ ದೊಡ್ಡ ಬೆಕ್ಕುಗಳು, ಬಿಗ್ ಕ್ಯಾಟ್ಸ್ ಅಂತ ಕರಿತೇವೆ, ಬಿಗ್ ಕ್ಯಾಟ್ಸ್ಗಳನ್ನು ಸಂರಕ್ಷಣೆ ಮಾಡುವುದು ಅವು ಯಾವುವು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇವುಗಳ ಸಂರಕ್ಷಣೆಯನ್ನು ಮಾಡುವಂತಹ ಒಂದು ಉದ್ದೇಶದಿಂದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸನ್ನು ಅನ್ನುವ ಈ ಒಂದು ಮೈತ್ರಿಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಇದಕ್ಕೆ ಭಾರತದಿಂದ ಮುಂದಿನ 4 ವರ್ಷಗಳಲ್ಲಿ ಅಂದರೆ 2028ರವರೆಗೆ ಸುಮಾರು 150 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಲಾಗ್ತಾ ಇದೆ ಅಂತ ನಾವು ಬೇಸಿಕ್ಕನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. 2ನೇ ವಿಶ್ವ ಯುದ್ಧದ ನಂತರ ಅಂದರೆ 1949ನೇ ಇಸವಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ಯುರೋಪ್ ದೇಶಗಳ ಒಂದು ಮಿಲಿಟರಿ ಸಂಯೋಜನೆಯನ್ನು ಒಳಗೊಂಡಂತೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನೇತೃತ್ವದಲ್ಲಿ ಒಂದು ಆರ್ಗನೈಸೇಷನ್ನ ಮಿಲಿಟರಿ ಮತ್ತು ರಾಜಕೀಯ ಆರ್ಗನೈಸೇಷನನ್ನು ಪ್ರಾರಂಭ ಮಾಡಲಾಗುತ್ತೆ. ಅದು ಯಾವುದು ಅಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಈ ಯುರೋಪಿನ ಪ್ರಮುಖವಾದಂತಹ ರಾಷ್ಟ್ರಗಳನ್ನು ಒಳಗೊಂಡಂತೆ ಒಂದು ಮಿಲಿಟರಿ ಮತ್ತು ರಾಜಕೀಯ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ನ್ಯಾಟೋ ಅನ್ನುವ ಒಂದು ಆರ್ಗನೈಸೇಷನನ್ನು ಅಮೆರಿಕದ ನೇತೃತ್ವದಲ್ಲಿ ಮಾಡಲಾಗುತ್ತೆ. 1949ರಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಇದನ್ನು ಕರೀತಾರೆ. ಇದು ಒಂದು ಪ್ರಮುಖವಾದಂತಹ ಅಲಯನ್ಸ್ ಅಂತ, ಮಿಲಿಟರಿ ಮೈತ್ರಿಕೂಟ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇತ್ತೀಚೆಗೆ ಬಂದಂತಹ ಒಂದು ನ್ಯೂಸ್ ಏನು ಅಂತಂದರೆ ಸದ್ಯಕ್ಕೆ 31 ಸದಸ್ಯರನ್ನು ಒಳಗೊಂಡಂತಹ ಈ ನ್ಯಾಟೋದಲ್ಲಿ 32ನೇ ಸದಸ್ಯ ರಾಷ್ಟ್ರವಾಗಿ ಸ್ವೀಡನ್ ದೇಶ, ಸ್ಕ್ಯಾಂಡಿನೇವಿಯನ್ ದೇಶವಾದಂತಹ ಸ್ವೀಡನ್ ದೇಶ ಸದಸ್ಯ ರಾಷ್ಟ್ರವಾಗಿ ಅಪ್ರೂವಲನ್ನು ಪಡೆದುಕೊಂಡಿದೆ ಅಥವಾ ಭಾಗವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 32ನೇ ನ್ಯಾಟೋ ರಾಷ್ಟ್ರವಾಗಿ ಸ್ವೀಡನ್ ದೇಶ ಗುರುತಿಸಿಕೊಳ್ತಾ ಇದೆ ಅಂತ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನ್ಯೂಸ್ನಲ್ಲಿ ಅಥವಾ ಎಕ್ಸಾಮ್ಸ್ಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ನ್ಯಾಟೋದ ಪ್ರಮುಖವಾದಂತಹ ರಾಷ್ಟ್ರಗಳು ಯಾವುವು ಮತ್ತು ಈ ಒಂದು ನ್ಯಾಟೋದಲ್ಲಿ ಭಾರತವು ಕೂಡ ಸದಸ್ಯ ರಾಷ್ಟ್ರವಾಗಿದೆ ಅಂತ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದರೆ ಟ್ರಿಕಿ ಕ್ವಶನ್ ಆಗುತ್ತೆ. ನ್ಯಾಟೋದಲ್ಲಿ ಭಾರತ ಭಾಗವಹಿಸುವುದಿಲ್ಲ. ನ್ಯಾಟೋ ಈಸ್ ನಾಟ್ ಅ ಪಾರ್ಟ್ ಆಫ್ ಮೆಂಬರ್ ಕಂಟ್ರಿ ಆಫ್ ಇಂಡಿಯಾ ಈಸ್ ನಾಟ್ ಅ ಮೆಂಬರ್ ಕಂಟ್ರಿ ಆಫ್ ನ್ಯಾಟೋ ಅಂತ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಇದರ ಫುಲ್ ಫಾರ್ಮನ್ನು ಕೂಡ ನೆನ್ಪಿಟ್ಕೋಬೇಕು. ಸೊ ಈ ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಗಿ ಸ್ವೀಡನ್ ಇದರಲ್ಲಿ ಸೇರಿಕೊಂಡಿದೆ. ಸೊ ಇದರ ಮೂಲಕ ಈ 1949ರಲ್ಲಿ ಸ್ಥಾಪನೆ ಮಾಡಲಾದಂತಹ ಈ ನ್ಯಾಟೋದ ಒಟ್ಟು ಸದಸ್ಯರ ಸಂಖ್ಯೆ 32 ಅಂತ ನಾವು ನೆನ್ಪಿಟ್ಕೋಬೇಕು. ಈ 1949ನೇ ಇಸವಿಯಲ್ಲಿ ಏನಾಗುತ್ತೆ ಅಂತಂದರೆ ಅಮೇರಿಕಾ ಈ ಐರೋಪ್ಯ ರಾಷ್ಟ್ರಗಳನ್ನು ಒಂದು ಮಾಡಿ ಈ ಮಿಲಿಟರಿ ಮತ್ತು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡಂತಹ ಒಂದು ಮೈತ್ರಿಕೂಟವನ್ನು ಸ್ಥಾಪನೆ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಇದರ ಹಿಡನ್ ಅಜೆಂಡಾ ಏನು ಅಂತಂದರೆ, ಮುಖ್ಯವಾಗಿ ಈ ಏಷ್ಯಾದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಂತಹ ರಷ್ಯಾವನ್ನು ಕೌಂಟರ್ ಮಾಡುವಂತಹ ಉದ್ದೇಶವನ್ನು ಈ ನ್ಯಾಟೋ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇತ್ತೀಚೆಗೆ ಕೂಡ 2021ರಲ್ಲಿ ಈ ನ್ಯಾಟೋ ಮೈತ್ರಿಕೂಟವನ್ನು ಯುಕ್ರೇನ್ ಸದಸ್ಯ ರಾಷ್ಟ್ರವಾಗಿ
ಸೇರಿಕೊಳ್ಳುವಂತಹ ಇಂಟ್ರೆಸ್ಟನ್ನು ತೋರಿಸಿದ್ದ ಕಾರಣಕ್ಕಾಗಿ ರಷ್ಯಾ ಏನು ಮಾಡುತ್ತೆ, ಯುಕ್ರೇನ್ನ ಮೇಲೆ ದಾಳಿ ಮಾಡಿ ಆ ಒಂದು ಕ್ರಮವನ್ನು ಕೈಗೊಳ್ಳದಂತೆ ತಡೆಯುತ್ತದೆ ಅಂತ ನಾವು ಇದರ ಒಂದು ಬ್ಯಾಕ್ಗ್ರೌಂಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ನ್ಯಾಟೋವನ್ನು ಜಾಯಿನ್ ಮಾಡುವುದರ ಒಂದು ಅಡ್ವಾಂಟೇಜಸ್ಗಳು ಏನು ಅಂತಂದರೆ, ಈ ಐರೋಪ್ಯ ರಾಷ್ಟ್ರಗಳಲ್ಲಿ ಅಷ್ಟೊಂದು ಮಿಲಿಟ್ರಿ ಡೆವಲಪ್ಮೆಂಟ್ ಮಾಡದೇ ಇರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಿವೆ. ಫಾರ್ ಎಕ್ಸಾಂಪಲ್ ಈ ಸ್ವೀಡನ್ ಆಗಿರ್ಬೋದು ಅಥವಾ ಇತರ ಪ್ರಮುಖ ರಾಷ್ಟ್ರಗಳು ಕೂಡ ಈ ಒಂದು ಮಿಲಿಟ್ರಿ ಪಾಪ್ಯುಲೇಷನ್ನ ಹೊಂದಿಲ್ಲ, ಅಂದರೆ ಮಿಲಿಟ್ರಿ ಸಿಬ್ಬಂದಿಗಳನ್ನು ಅಷ್ಟೊಂದಾಗಿ ಹೊಂದಿಲ್ಲ. ಫಾರ್ ಎಕ್ಸಾಂಪಲ್ ಜರ್ಮನಿ ಅಥವಾ ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಈ ರೀತಿಯಾದಂತಹ ಕೆಲವು ರಾಷ್ಟ್ರಗಳು ಮಾತ್ರ ಮಿಲಿಟ್ರಿ ವ್ಯವಸ್ಥೆಯನ್ನು ಹೊಂದಿವೆ. ಸೊ ಹೀಗಾಗಿ ಮಿಲಿಟರಿಯನ್ನು ಹೊಂದಿಲ್ಲದೇ ಇರುವಂತಹ ರಾಷ್ಟ್ರಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ನ್ಯಾಟೋ ಸಾಕಷ್ಟು ಸಹಾಯಕಾರಿಯಾಗಿದೆ ಅನ್ನುವ ಒಂದು ಉದ್ದೇಶದಿಂದ ಈ ಐರೋಪ್ಯ ರಾಷ್ಟ್ರಗಳು ಏನು ಮಾಡುತ್ತವೆ ಅಂತಂದರೆ ಈ ನ್ಯಾಟೋದ ಮೈತ್ರಿಕೂಟವನ್ನು ಸೇರಿಕೊಳ್ಳುವಂತಹ ಇಂಟ್ರೆಸ್ಟನ್ನು ತೋರಿಸುತ್ತವೆ. ಸೊ ಹೀಗಾಗಿ ಇತ್ತೀಚೆಗೆ ಈ ಸ್ಕ್ಯಾಂಡಿನೇವಿಯನ್ ದೇಶವಾದಂತಹ ಸ್ವೀಡನ್ ಏನು ಮಾಡಿದೆ, ನ್ಯಾಟೋವನ್ನು ಜಾಯಿನ್ ಆಗಿದೆ ಅಂತ ಈ ಒಂದು ನಿಟ್ಟಿನಲ್ಲಿ ಈ ಅಮೆರಿಕದ ಅಧ್ಯಕ್ಷರಾದಂತಹ ಜೋ ಬೈಡನ್ ಅವರು ಸ್ವೀಡನ್ನನ್ನು ಅಭಿನಂದನೆ ಮಾಡಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಬೆಲ್ಜಿಯಂ ದೇಶದ ಬ್ರಸೆಲ್ಸ್ನಲ್ಲಿ ಇದೆ. 1949ನೇ ಇಸವಿಯಲ್ಲಿ ಏಪ್ರಿಲ್ 4ನೇ ತಾರೀಕಿನಂದು ಈ ಒಂದು ನ್ಯಾಟೋವನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಒಂದು ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ, ಅಂತರ ಸರ್ಕಾರಿ ಸಂಸ್ಥೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 32ನೇ ರಾಷ್ಟ್ರ ಯಾವುದು ಅಂತಂದರೆ ಸ್ಕ್ಯಾಂಡಿನೇವಿಯನ್ ದೇಶವಾದಂತಹ ಸ್ವೀಡನ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಸ್ಕ್ಯಾಂಡಿನೇವಿಯನ್ ದೇಶವಾದಂತಹ ಈ ಸ್ವೀಡನ್ ಯುರೋಪಿನ ಉತ್ತರ ಭಾಗದಲ್ಲಿದ್ದು ಇದರ ಮ್ಯಾಪನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇದರ ಗಡಿಗಳನ್ನು ಹಂಚಿಕೊಳ್ಳುವಂತಹ ಇತರ ರಾಷ್ಟ್ರಗಳು ಯಾವುವು ಅಂತಂದರೆ ಪಶ್ಚಿಮದಲ್ಲಿ ನಾರ್ವೆ ಮತ್ತು ಪೂರ್ವದಲ್ಲಿ ಫಿನ್ಲ್ಯಾಂಡ್ನ ಗಡಿ ಭಾಗಗಳನ್ನು ಈ ಒಂದು ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಆದಂತಹ ಸ್ವೀಡನ್ ಹೊಂದಿದೆ. ಮತ್ತು ಇದರ ರಾಜಧಾನಿ ಯಾವುದು ಅಂತಂದರೆ ಸ್ಟಾಕ್ ಹೋಮ್ ಅಂತ ನಾವು ಈ ಒಂದು ಪ್ರದೇಶವನ್ನು ಗುರುತಿಸ್ಬೋದಾಗಿದೆ. ಸೊ ಈ ಒಂದು ಮ್ಯಾಪನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ಇದರ ಫ್ಲ್ಯಾಗನ್ನು ಕೂಡ ನೋಡ್ಕೋಬಹುದು. ಮುಖ್ಯವಾಗಿ ಈ ಒಂದು ಗಲ್ಫ್ ಆಫ್ ಬೋಧ್ನಿಯಾವನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣ್ಬೋದು. ಬೋಧ್ನಿಯಾ ಕೊಲ್ಲಿ ಅಂತ ನಾವು ಇದನ್ನು ಗುರುತಿಸ್ತೇವೆ. ಸೊ ಅದೇ ರೀತಿಯಾಗಿ ಈ ಉತ್ತರ ಸಮುದ್ರ ಯುನೈಟೆಡ್ ಕಿಂಗ್ಡಮ್, ಇದು ಉತ್ತರ ಸಮುದ್ರದ ಪೂರ್ವ ಭಾಗದಲ್ಲಿ ಸಾಕಷ್ಟು ಸ್ಟ್ರೇಟ್ಸ್ಗಳನ್ನು ಅಥವಾ ಜಲಸಂಧಿಗಳನ್ನು ಕೂಡ ಈ ಸ್ವೀಡನ್ ದೇಶ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಬೋಧ್ನಿಯಾ ಕೊಲ್ಲಿಯನ್ನು ಕೂಡ ನಾವು ಗುರುತಿಸಿದ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಸ್ವೀಡನ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ರೆಲೆವೆಂಟ್ ಪ್ರಶ್ನೆಗಳು, ರಿವಿಷನ್ ಪ್ರಶ್ನೆಗಳು ಯಾವುವು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ 2024ರ ಆವೃತ್ತಿಯ ಸಿ ಡಿಫೆಂಡರ್ಸ್ ಅನ್ನುವ ಈ ಒಂದು ವ್ಯಾಯಾಮವನ್ನು ಭಾರತೀಯ ಕೋಸ್ಟ್ ಗಾರ್ಡ್ಗಳು ಇತರ ಯಾವ ದೇಶದ ಕೌಂಟರ್ ಪಾರ್ಟ್ ನಡುವೆ, ಅಂದರೆ ಇತರ ಯಾವ ದೇಶದ ಕೋಸ್ಟ್ ಗಾರ್ಡ್ಗಳ ನಡುವೆ ನಡೆಸ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 USA ಕೋಸ್ಟ್ ಗಾರ್ಡ್ಗಳು, ಆಪ್ಷನ್ 2 ಜಪಾನ್ನ ಕೋಸ್ಟ್ ಗಾರ್ಡ್ಗಳು, ಅಥವಾ ಆಪ್ಷನ್ 3 ಮಲೇಷ್ಯಾದ ಕೋಸ್ಟ್ ಗಾರ್ಡ್ಗಳು, ಆಪ್ಷನ್ 4 ಜರ್ಮನಿಯ ಕೋಸ್ಟ್ ಗಾರ್ಡ್ಗಳು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಕೋಸ್ಟ್ ಗಾರ್ಡ್ಗಳೊಂದಿಗೆ ಭಾರತೀಯ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಏನಿದೆ ಪೋರ್ಟ್ ಬ್ಲೇರ್ನಲ್ಲಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಪೋರ್ಟ್ ಬ್ಲೇರ್ ಅನ್ನುವ ಒಂದು ಪ್ರದೇಶದಲ್ಲಿ, ಒಂದು ಭಾಗದಲ್ಲಿ ಸಿ ಡಿಫೆಂಡರ್ಸ್ 2024ರ ವ್ಯಾಯಾಮವನ್ನು ಕಂಡಕ್ಟ್ ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಉದ್ದೇಶಗಳನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಈ ಪೈರಸಿಯನ್ನು ತಡೆಯೋದು, ಕಡಲಿನಲ್ಲಿ ಪೈರಸಿಯನ್ನು ಅಥವಾ ಕಡಲ್ಗಳ್ಳತನವನ್ನು ತಡೆಯೋದು ಮತ್ತು ಸಾಕಷ್ಟು ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕಾರ್ಯಾಚರಣೆಗಳನ್ನು ನಡೆಸಬಹುದು ಅಂತ ಸಾಕಷ್ಟು ಡ್ರಿಲ್ಸ್ಗಳನ್ನು ಕೂಡ ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 1 USA ಕೋಸ್ಟ್ ಗಾರ್ಡ್ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಥವಾ ಕೇಂದ್ರ ವಲಯದ ಯೋಜನೆಯಾದಂತಹ ಉನ್ನತಿ ಅನ್ನುವ ಈ ಒಂದು ಯೋಜನೆ ಭಾರತದಲ್ಲಿ ಈ ಕೆಳಗಿನ ಯಾವ ವಲಯವನ್ನು ಸುಧಾರಿಸುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಉನ್ನತ ಶಿಕ್ಷಣ, ಹೈಯರ್ ಎಜುಕೇಷನ್, ಆಪ್ಷನ್ 2 ಉದ್ಯಮ ಮತ್ತು ಉದ್ಯೋಗ,
ಆಪ್ಷನ್ 3 ಆರೋಗ್ಯ ಮೂಲಸೌಕರ್ಯ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಆಪ್ಷನ್ 4 ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಸೌಕರ್ಯ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಈ ನಾರ್ತ್ ಈಸ್ಟರ್ನ್ ಪ್ರದೇಶದಲ್ಲಿ ಭಾರತದ ಈಶಾನ್ಯ ಭಾಗದಲ್ಲಿ ಉದ್ಯಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ಉದ್ದೇಶವನ್ನು ಈ ಉನ್ನತಿ ಅನ್ನುವ ಯೋಜನೆ ಹೊಂದಿದೆ. ಇದು ಒಂದು ಕೇಂದ್ರ ವಲಯದ ಯೋಜನೆಯಾಗಿದೆ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಉನ್ನತಿ ಅಂತಂದರೆ ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ಅಂತ ನಾವು ಇದರ ಫುಲ್ ಫಾರ್ಮನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಉತ್ತರ ಪೂರ್ವ ಅಂತಂದರೆ ನಾರ್ತ್ ಈಸ್ಟರ್ನ್ ರೀಜನ್ ಅಂತ ನಾವು ಗುರುತಿಸಬೇಕು. ಸೊ ಈ ನಾರ್ತ್ ಈಸ್ಟರ್ನ್ ಅಥವಾ ಈಶಾನ್ಯ ಭಾಗದಲ್ಲಿರುವಂತಹ ರಾಜ್ಯಗಳಲ್ಲಿ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ಉದ್ಯೋಗ ಸೃಷ್ಟಿ ಮಾಡುವಂತಹ ಗುರಿಯನ್ನು ಉನ್ನತಿ 2024 ಹೊಂದಿದೆ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸರಿಯಾದ ಉತ್ತರ ಉದ್ಯಮ ಮತ್ತು ಉದ್ಯೋಗ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಬೆಕ್ಕನ್ನು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇಬ್ಕಾ ಅನ್ನುವ ಈ ಒಂದು ಆರ್ಗನೈಸೇಷನ್ನ ಅಡಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕಾಡು ಬೆಕ್ಕುಗಳು, ಆಪ್ಷನ್ 2 ಪ್ಯೂಮಾ, ಆಪ್ಷನ್ 3 ಹಿಮಚಿರತೆ, ಆಪ್ಷನ್ 4 ಸಿಂಹಗಳು ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದನ್ನು ಸೇರಿಸಲಾಗಿಲ್ಲ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 1 ಕಾಡು ಬೆಕ್ಕುಗಳು ಈಸ್ ರೈಟ್ ಆನ್ಸರ್. ಇದನ್ನು ಹೊರತುಪಡಿಸಿ ಪ್ಯೂಮಾ, ಹಿಮಚಿರತೆ ಅಂದರೆ ಸ್ನೋ ಲೆಪರ್ಡ್ ಮತ್ತು ಸಿಂಹಗಳನ್ನು ಈ ಒಂದು ಇಬ್ಕಾ ಆರ್ಗನೈಸೇಷನ್ನಲ್ಲಿ 7 ಪ್ರಮುಖ ದೊಡ್ಡ ಬೆಕ್ಕುಗಳ ಕನ್ಸರ್ವೇಷನ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಗುರುತಿಸಿದ್ವಿ. ಈ 7 ದೊಡ್ಡ ಬೆಕ್ಕುಗಳು ಯಾವುವು ಅಂತಂದರೆ ಸಿಂಹಗಳು, ಹುಲಿ, ಚೀತಾ, ಜಾಗ್ವರ್, ಹಿಮಚಿರತೆ ಅಥವಾ ಸ್ನೋ ಲೆಪರ್ಡ್, ಪ್ಯೂಮಾ ಮತ್ತು ಚಿರತೆಗಳು ಅಥವಾ ಲೆಪರ್ಡ್ ಅಂತ. ಸೊ ಈ 7 ದೊಡ್ಡ ಬೆಕ್ಕಿನ ಪ್ರಜಾತಿಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಇದರ ಸ್ಥಾಪನೆಗೆ ಮುಂದಿನ 4 ವರ್ಷಗಳಲ್ಲಿ ಭಾರತದ ಸರ್ಕಾರದಿಂದ 150 ಕೋಟಿ ರೂಪಾಯಿಗಳಷ್ಟು ಬಜೆಟ್ ಅಲೋಕೇಶನನ್ನು ಮಾಡಲಾಗುವುದು ಅಂತ ಕೇಂದ್ರ ಸಚಿವ ಸಂಪುಟದಿಂದ ಅಪ್ರೂವಲನ್ನು ನೀಡಲಾಗಿದೆ ಅಂತ ಮಾಹಿತಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ, ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಇತ್ತೀಚೆಗೆ ನ್ಯಾಟೋ ಒಕ್ಕೂಟಕ್ಕೆ ಸೇರಿದೆ ಅಂತ ಪ್ರಶ್ನೆ ಇದೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನನ್ನು ಇತ್ತೀಚೆಗೆ ಸೇರಿಕೊಂಡಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಸ್ವೀಡನ್, ಆಪ್ಷನ್ 2 ಡೆನ್ಮಾರ್ಕ್, ಆಪ್ಷನ್ 3 ಲಿಥುವೇನಿಯಾ, ಆಪ್ಷನ್ 4 ಇಟಲಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಸ್ಕ್ಯಾಂಡಿನೇವಿಯನ್ ದೇಶವಾದಂತಹ ಸ್ವೀಡನ್ ದೇಶ ಇತ್ತೀಚೆಗೆ ಈ ನ್ಯಾಟೋವನ್ನು ಸೇರಿದಂತಹ 32ನೇ ರಾಷ್ಟ್ರವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 32ನೇ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿ ಸ್ವೀಡನ್ ಸೇರಿಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನ್ಯಾಟೋದ ಬಗ್ಗೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅನ್ನುವ ಈ ಒಂದು ಪಾಲಿಟಿಕಲ್ ಆ್ಯಂಡ್ ಮಿಲಿಟರಿ ಆರ್ಗನೈಸೇಷನ್ ಕುರಿತಾದಂತಹ ಮಾಹಿತಿಯನ್ನು ಕೂಡ ಸಾಕಷ್ಟು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸದ್ಯಕ್ಕೆ 32 ಸದಸ್ಯ ರಾಷ್ಟ್ರಗಳನ್ನು ಈ ನ್ಯಾಟೋ ಒಳಗೊಂಡಿದೆ. ಇತ್ತೀಚೆಗೆ ಸೇರಿಕೊಂಡಂತಹ ರಾಷ್ಟ್ರ ಯಾವುದು ಅಂತಂದರೆ ಸ್ವೀಡನ್ ಅಂತ ನಾವು ಗುರುತಿಸ್ಬೋದು. So that was all about today's articles friends, and thank you so much for joining the discussion. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹ್ಯಾವ್ ಅ ನೈಸ್ ಡೇ.